ಜೋಗಿ ಜಡೆ ಅಂತಿದ್ದು ಇದು 7 ಪಿನ್ ಹಾಕ್ಕೊಂಡು ಚುಚ್ಚರು. ಗೆರೆ ಇದಾವಲ್ಲ, ಗೆರೆಗೆ ಒಂದು 100 ತುಂಗಿ ಹಾಕ್ತಾರೆ. ರಕ್ತ ಅಂದ್ರೆ ಜೊಳ್ಳದು. ಹೌದಾ? ನೋಡು ತಡಿ, ರಕ್ತ ನೋಡು ಎರಡು ಕೈ ಹಚ್ಚ ಹಾಕ್ಸ್ಕೊಂಡಿದ್ರೆ ಮರೈತಿ ಇಷ್ಟ ಚಂದ. ಅದೇ ಅಜ್ಜಿನ ಫೇಮಸ್ ಮಾಡಿದ್ದೀನಿ ನಾನು. ಅದು ಅದ್ರ ಬುಡ ಕಾಣ್ತೀನಿ. ಎಷ್ಟೊತ್ತಿಗೆ ಬೇಗ ಹೇಳೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದು ಗುಡ್ ಮಾರ್ನಿಂಗೇ. ಬೆಳಗ್ಗೆ ಅಮ್ಮ ಹಲಸಿನಕಾಯಿ ಹೆಚ್ಚಿದ್ರಲ್ಲ, ಆನಂತರ ಏನು ಮಾಡಿದ್ರು ಅಂದರೆ ಮನೇಲಿ ಒಂದು ಚಿನ್ನಿಕಾಯಿ ಇತ್ತು. ಇದಕ್ಕೆ ಗಾಯಿಕಾಯಿ ಅಂತಾರೆ, ಚಿನ್ನಿಕಾಯಿ ಅಂತಾರೆ, ಸಿಹಿ ಇರುತ್ತಲ್ವ ಅದು. ಅದನ್ನು ಹೊಡೆದಿದ್ರು ಅಮ್ಮ. ನಾನು ಆ ಕ್ಲಿಪ್ಪಿಂಗ್ನ ಈ ವಿಡಿಯೋ ಜೊತೆ ಹಾಕ್ತಾಯಿದ್ದೀನಿ, ಯಾಕಂದರೆ ಕಂಟಿನ್ಯೂಟಿ ಇರಲಿ ಅಂತ ಹೇಳಿಬಿಟ್ಟು. ಅಮ್ಮ ಹಲಸಿನಕಾಯಿ ಎಲ್ಲ ಹೆಚ್ಚಿ ಸಾರಿಗೆ ತೊಗೊಂಡು ಹೋದರು. ನಾನು ಆಮೇಲೆ ಅವರಿಗೆ ಈ ಥರ ಹೆಚ್ಚಿ ಕೊಡ್ತಾಯಿದ್ದೀನಿ. ಇವತ್ತು ಚಿನ್ನಿಕಾಯಿ ಹಪ್ಪಳ ಮಾಡೋಣ ಅಂತ. ಈ ವಿಡಿಯೋ ಕೂಡ ನಾನು ಹೋದ ವರ್ಷ ಹಪ್ಪಳದ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಇದರದ್ದು ವಿಡಿಯೋನ ಶೇರ್ ಮಾಡಿದ್ದೀನಿ. ಇವತ್ತು ಆ ಥರ ಏನೂ ಮಾಡೋದಿಲ್ಲ. ಇವತ್ತು ಇಡೀ ದಿನ ಫುಲ್ ಬ್ಯುಸಿ ಇದ್ದೆ ನಾನು, ಹಾಗಾಗಿ ಮಾಡ್ತಾಯಿಲ್ಲ. ಚಿನ್ನಿಕಾಯಿನ ನಾವು ಮಧ್ಯ ಒಂಥರ ತಿರುಳಿರುತ್ತಲ್ವ, ಅದನ್ನು ತೆಗಿಬೇಕು. ಹಾಗೆಯೇ ಹಿಂದ್ಗಡೆ ಸಿಪ್ಪೆ ಕೂಡ ತೆಗಿಬೇಕು. ಇದರದ್ದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿ ಊಟ ಮಾಡಬೇಕು ಗೊತ್ತಾ? ಹೊರನಾಡಲ್ಲಿ ಇದ್ರ ಸಾಂಬಾರು ಹಾಕ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನನಗಂತೂ ಊಟ ಅಂದರೆ ನೆನಪಾಗದೆ ಫಸ್ಟು ಹೊರನಾಡಿಂದು. ಯಾರಾದರೂ ಇನ್ನೂ ಹೋಗಿ ಅಲ್ಲಿ ಪ್ರಸಾದ ತೊಗೊಂಡಿಲ್ಲ ಅಂದರೆ ಖಂಡಿತ ಹೋಗಿ. ಆಮೇಲೆ ಅಲ್ಲಿ ಪುಳಿಯೋಗರೆ ಕೊಡ್ತಾರೆ. ಹೆಂಗಿರುತ್ತೆ ಗೊತ್ತಾ? ಒಂಥರ ಕಟ್ಟ ಮೀಟ ಅಷ್ಟು ಚೆನ್ನಾಗಿ ಇರುತ್ತೆ. ನಾನು ಕೂಡ ಅದೇ ಥರ ಪುಳಿಯೋಗರೆನ ಮಾಡ್ತೀನಿ. ನಂಗೆ ಯಾರೋ ಒಬ್ಬರು ಮೊನ್ನೆ ಕಮೆಂಟಲ್ಲಿ ಕೇಳಿದರು, ನಾನು ಅವತ್ತು ಶಿವಮೊಗ್ಗ ಹೋಗಿ ಬಂದೆ ಅಲ್ಲ, ನೀವು ಪುಳಿಯೋಗರೆ ಮಾಡ್ತೀರಲ್ಲ ಅದನ್ನು ಒಂದು ಸಲ ತೋರಿಸಿ ಅಂತ. ಖಂಡಿತ ತೋರಿಸ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ನಂಗೆ ಸ್ವಲ್ಪ ಹೊರನಾಡಲ್ಲಿ ಮಾಡ್ತಾರಲ್ವ ಅದೇ ಥರ ಇರುತ್ತೆ. ಆದರೆ ನಾನು ಮನೇಲೇ ಪುಡಿ ಮಾಡ್ಕೊಳ್ಳೋದಿಲ್ಲ, MTR ಅವ್ರದ್ದೇ ಮಾಡ್ಕೊತೀನಿ. ನನಗೆ ಪುಳಿಯೋಗರೆ ಪೌಡ್ರು ಮತ್ತು ರಸಮ್ ಪೌಡ್ರು ಕೂಡ MTR ಅವ್ರದ್ದು ತುಂಬಾ ಇಷ್ಟ ಆಗುತ್ತೆ. ನೆನ್ನೆ ನಾನು ವೀಡಿಯೋನ ಇಲ್ಲಿಗೆ ಮುಗಿಸಿದ್ದೆ. ನಾನು ರೇಣುಕಕ್ಕ ಮೇಲೆ ಬಂದು ಗೇರುಬೀಜ ಆರಿಸ್ಕೊಂಡು ಏನೇನು ಆಯಿತು ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಬೇಗ ಬೇಗ ಇಬ್ಬರು ಸೇರಿ ಆರಿಸಿ ತಿಪ್ಪಳಿಸ್ಕೊಂಡು ಎಲ್ಲ ಮಾಡಿದ್ವಿ. ಫುಲ್ ಅಪ್ಡೇಟನ್ನು ನಾನು ನೆಕ್ಸ್ಟ್ ಕೊಡ್ತಾ ಹೋಗ್ತೀನಿ ಏನಾಯಿತು ಅನ್ನೋದನ್ನು. ಹಲೋ, ಗುಡ್ ಆಫ್ಟರ್ನೂನ್. ಟೈಮು 2 ಗಂಟೆ 6 ನಿಮಿಷ, ಅಲ್ಲ 2:15 ಆಗಿದೆ. ನಾವು ಬಂದಾಗ 2 ನಾವು ಯಾಕೆ ಇದು ಚಾರ್ಜೇ ಆಗ್ತಿಲ್ಲಲ್ಲ ಮೊಬೈಲು. ನಿಮಿಷ 19% ಬಂದುಬಿಟ್ಟಿದೆ ಚಾರ್ಜ್. ಸರಿ ಆಯಿತು. ಈ ಚಾರ್ಜು ಕರೆಕ್ಟಾಗಿ ಹಾಕೇ ಹೋಗಿರಲಿಲ್ಲ. ಮಧ್ಯಾಹ್ನ 2 ಬಂದೆ. ಮಧ್ಯಾಹ್ನ 2:15 ಆಗ್ತಾ ಬಂತು. 2:26 ಆಗಿದೆ. ಸ್ನಾನ ಆಯಿತು. ಈ ವರ್ಷದ ಗೇರುಬೀಜ ಆರ್ಸೋದು ಕೂಡ ಆಯಿತು. 1:45ಗೆ ಮುಗೀತು. ನಂಗೆ ಗೊತ್ತಾಯಿತು ಇದು ತುಂಬ ಸೆಕೆ ಇತ್ತು, ಮುಖ ಎಲ್ಲ ಉರಿತಾಯಿತ್ತು. ಅದಕ್ಕೆ ನಾನೇನಂದೆ ರೇಣುಕಕ್ಕಗೆ, ಮಳೆ ರೇಣುಕಕ್ಕ ಅಂದ್ಲು, ಅವ್ರಿಗೆ ಗೊತ್ತಾಗುತ್ತಲ್ವ ಹಳ್ಳಿಯವರಿಗೆ ಮಳೆ ಎಷ್ಟೊತ್ತಿಗೆ ಬರುತ್ತೆ ಏನು ಎತ್ತ ಅಂತ. ಅವಳೇನಂದ್ಲು ಅಂದರೆ ಮಳೆ ಬರುತ್ತೆ ಅಮ್ಮ, ಇಬ್ಬರು ಆರಿಸ್ಕೊಂಬಿಡೋಣ ಬೇಗ ಅಂತ. ನಾನೇನಂದರೆ ಎಲ್ಲಾದರೂ ಇವತ್ತು ಎಲ್ಲರೂ ನಾಳೆಗೆ ಒಂದು ಸ್ವಲ್ಪ ಮರ ಉಳಿತವೆ ಅಂದರೆ ಸಂಜೆ ತನಕ 6 ಗಂಟೆ ತನಕ ಆರ್ಸೋಣ, ನಾನು ಸ್ವಲ್ಪ ಜಾಸ್ತಿ ದುಡ್ಡು ಹಾಕ್ಕೊಡ್ತೀನಿ ಆಳು ಸಂಬಳಕ್ಕಿಂತ ಅಂತ ಅಂದೆ. ಹ್ಞೂ ಅಂತ ಇಬ್ಬರು ಮಾತಾಡಿದ್ವಿ. ಆಮೇಲೆ ಏನು ಮಾಡಿದ್ವಿ, ನಾನು ಇವತ್ತು ತಿಪ್ಪಳ್ಸಕ್ಕೆ ಕೂರಲೇ ಇಲ್ಲ. ಒಂದು ಸ್ವಲ್ಪ ತಿಪ್ಪಳ್ಸಕ್ಕೆ ಕೂರೋದು, ಆಮೇಲೆ ಹೋಗೋದು, ಆರಿಸ್ಕೊಬರೋದು ಮಾಡಿ ಇಬ್ಬರು ಸೇರಿ ಪಟ ಅಂತ ಆರಿಸಿದ್ವಿ. ಆಮೇಲೆ ಅಮ್ಮನೂ ಬಂದರು ದೇವ್ರಂಗೆ. ಅವ್ರು ಬರೋದಕ್ಕೂ ಅವ್ರು ಕುತ್ಕೊಂಡು ಒಂದಷ್ಟು ತಿಪ್ಪಳಿಸಿದ್ರು. ಅವರು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು.
ಆಮೇಲೆ ಶುರುವಾಯಿತು ಮಳೆ 1:15ಕ್ಕೆ ಶುರುವಾಯಿತು ಗುಡುಮ್ 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 ಅಂತ. ಮನೆಗೆ ಬರ್ತಿದ್ದಂಗೆ 1:45 ನಾವೇನು ಮಾಡಿದ್ವಿ, ತಿಪ್ಪಸದೆಲ್ಲ ತೊಗೊಂಡು ಮನೆಗೆ ಬಂದು ಕುತ್ಕೊಂಡು ತಿಪ್ಪಸಿ ಆಯಿತು ಅಷ್ಟೇ. ಆಗ್ತಿದ್ದಂಗೆ ಮಳೆ ಗುಡುಗು ಸಿಡ್ಲು ಡಮ್ 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 ಅಂತ ಒಂದು ಅರ್ಧ ಗಂಟೆ ಚೆನ್ನಾಗಿ ಮಳೆ ಹೋಯಿತು. ಪರವಾಗಿಲ್ಲ, ಇನ್ನೊಂದು ಚೂರು ಮಳೆ ಬರಬೇಕಾಗಿದೆ, ಇನ್ನೂ ಒಂಚೂರು ಏನು ಬರುತ್ತೋ ಏನೋ ಗೊತ್ತಿಲ್ಲ. ಊಟ ಆಗಿಲ್ಲ. ಅಮ್ಮ ಬೆಳಗ್ಗೆ ತೋರಿಸಿದ್ದೆಲ್ಲ, ನೆನ್ನೆ ವ್ಲಾಗಲ್ಲಿ ತೋರಿಸಿದ್ದೆಲ್ಲ ಮಜ್ಜಿಗೆ ಸಾರು ಮಾಡಿದ್ದಾರೆ, ಹೆಂಗಾಗಿದೆಯೋ ಗೊತ್ತಿಲ್ಲ. ಅದೇ ಏನಾದರೂ ಕರಿತೀನಿ ಅಂತಿದ್ರು. ಮಳೆ ಬಂದಾಗ ಏನು ಗೊತ್ತಾ, ಏನಾದರೂ ತಿನ್ನೋದಕ್ಕೆ ಜಾಸ್ತಿ ಕೇಳುತ್ತೆ, ಹಸುನು ಜಾಸ್ತಿ ಆಗುತ್ತೆ. ಚಳಿಗಾಲದಲ್ಲೂ ಅಷ್ಟೇ ಸ್ವಲ್ಪ ಹಸುನು ಜಾಸ್ತಿ ಆಗುತ್ತೆ. ರೇಣುಕಕ್ಕ ಬೇಗ ಕೆಲಸ ಆಗಿತ್ತಲ್ಲ, ಒಂಚೂರು ಪಾತ್ರೆ ಇತ್ತು, ಹಾಗೆಯೇ ನಮ್ಮ ಬಟ್ಟೆ ಇತ್ತಲ್ವ ಅದನ್ನು ವಾಶ್ ಮಾಡ್ತಾ ಇದ್ದಾಳೆ. ನಾಳೆನೂ ಬರ್ತಾಳಂತೆ. ಅದೇ ನಾಳೆ ನಾನು ಕೆಲಸದಲ್ಲಿ ಬರೋಕ್ಕೆ ಹೇಳಿದ್ದೆ ಅಲ್ಲ, ಬೇಡ ಅಂತ ಅಂದೆ. ಅಮ್ಮ ಬರಲಿ, ನಾನು ಮನೆಗೆ ಇದಕ್ಕೆ ಕೊಟ್ಟಿಗೆಗೆ ದರ್ಕರು ಪಡಿಸ್ಕೊತೀನಿ ಅಂತ ಹೇಳ್ತಾಯಿದ್ರು. ರೇಣುಕಕ್ಕ ಅಂದರೆ ಈ ಥರ ಮಳೆ ಬಂದಾಗ ಮಾಡೋಕ್ಕೆ ಬರೋದಿಲ್ಲ ಅಂದ್ಲು. ಕೆಲಸದವರೇ ಸಿಗೋದಿಲ್ಲ, ಹಾಗಾಗಿ ಬರಲಿ, ಸಿಕ್ಕಾಗ ಅದನ್ನು ಮಾಡಿಸ್ಕೊಬಿಡ್ತೀನಿ ಅಂತ ಹೇಳ್ತಾಯಿದ್ರು. ಏನಾದ್ರು ಮಾಡ್ಕೊಳ್ಳಿ, ನಂದಂತೂ ಕೆಲಸ ಮುಗೀತು. ಈ ವರ್ಷ ಗೇರು ಬೀಜ ಆರ್ಸೋದು ಮುಗೀತು. ಏನು ಹೆಚ್ಚಿಗೆ ಸಿಕ್ಕಿಲ್ಲ, 2 ಬುಟ್ಟಿ ಅಷ್ಟು ಸಿಕ್ತಷ್ಟೇ. ಒಂದು 25 kg ಸಿಕ್ತೇನೋ, ಅದಷ್ಟಕ್ಕೆ ನಾನು ಅಲ್ಲಿಂದ ಬರೋ ಹಂಗಾಯಿತು. ನಮ್ಮಮ್ಮ ದಿನಾ ಬಾ ಅಂತ ಕದ್ದಿದ್ದಾರೆ ಸ್ವಲ್ಪ ಮೇಲ್ಗಡೆ. ಯಾಕಂದರೆ ಒಂದು ಮರದಲ್ಲಿ ತುಂಬ ಇತ್ತು. ಆ ಮರ ಯಾವಾಗಲೂ ಅಷ್ಟೇ, ಅಲ್ಲೊಂದು ದಡೆಗುದ್ದು ಅಂತ ಇದೆ, ಅವಾಗ ನಾಟಕ ಒಯ್ಯೋದಕ್ಕೆಲ್ಲ ಗುದ್ದು ಮಾಡ್ತಿದ್ರಲ್ಲ, ಆ ಮರದಲ್ಲಿ ತುಂಬ ಇತ್ತು. ನಾನು ಅದರಲ್ಲೇ ಒಂದು 2 ಬುಟ್ಟಿ ಸಿಗುತ್ತೆ ಅಂತ ಹೋದವಳು. ನೋಡಿದ್ರೆ ಅದರಲ್ಲಿ ಒಂದು ಅರ್ಧ ಬಕೆಟು ಸಿಗಲಿಲ್ಲ. ನಂಗೆ ಒಂದು ಅನುಮಾನ ಬಂತು. ಆಮೇಲೆ ಇದು ಸುಮ್ಮನೆ ನಾನು ಆಳು ಸಂಬಳನೂ ಗಿಟ್ಟಲ್ಲ ಇದು ಅಂತ ಅಂದ್ಕೊಂಡೆ. ಪರವಾಗಿಲ್ಲ, 2 ಬುಟ್ಟಿ ಸಿಕ್ಕಿದೆ. ಮಳೆ ನೀರಿಗೆ ತೊಳೆಯೋಕೆ ಇಟ್ಟಿದ್ದೀನಿ. ಈಗ ಊಟ ಮಾಡ್ಬೇಕು. ಹಿಂಗೆ ನಿಮ್ಮ ಹತ್ರ ಕಟ್ಟೆ ಪಂಚಾಯತ್ಗೆ ಮಾಡ್ತಾಯಿದ್ರೆ ಅಮ್ಮ ಈಗ ಏನದು ಬೈತಾರೆ. ಈಗ ಅವರಿಗೂ ಹಸುವಾಗಿದೆ ಪಾಪ. ಈಗ ಒಂದೊಳ್ಳೆ ಊಟ ಮಾಡಿ ಬನ್ನಿ, ತೋರಿಸ್ತೀನಿ ಏನು ಮಾಡಿದ್ದಾರೆ ಅಂತೇಳಿ. ನೆನ್ನೆ ವ್ಲಾಗ್ನ ಯಾರು ನೋಡಿದಾರೋ ಅವರಿಗೆ ಇದು ಅರ್ಥ ಆಗುತ್ತೆ, ಯಾಕಂದರೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗಾಗಿ ಊಟ ಮಾಡೋಣ. ನನಗೆ ಮಜ್ಜಿಗೆ ಸಾರು ಅಂದರೆ ತುಂಬ ಇಷ್ಟ. ಅದರಲ್ಲೂ ಈ ಹಲಸಿನ ಸೊಳೆ ಹಾಕಿ ಮಾಡಿರೋದು ಮತ್ತು ಹಲಸಿನ ಬೀಜ ಹಾಕಿ ನನ್ನ ಫೇವ್ರೇಟ್ ಇದು. ನಾನು ಹಲಸಿನ ಗುಜ್ಜು ಹಾಕಿ ಕೂಡ ಮಾಡ್ತೀನಿ. ಅಮ್ಮ ಫಸ್ಟು ರೇಣುಕಕ್ಕಂಗೆ ಊಟ ಹಾಕಿ ಕೊಟ್ಟರು, ಲೇಟ್ ಆಗುತ್ತೆ ಅಂತೇಳಿ. ಈಗ ನಾವು ಕೂಡ ಊಟನ ಮಾಡ್ತಾಯಿದ್ದೀವಿ. ನನಗೆ ಇದ್ರ ಜೊತೆ ಸೌತೆಕಾಯಿ ಸಂಡಿಗೆ ಎಲ್ಲ ಮಜ್ಜಿಗೆ ಮೆಣಸು ಇಷ್ಟ ಆಗುತ್ತೆ. ಅಮ್ಮ ಹಪ್ಪಳನ ಕರೆದಿದ್ರು. ಈ ಥರ ಇದ್ರದ್ದು ಹಲಸಿಂದ ಸೊಳೆ ಹಾಕಿ ಮಾಡ್ಕೊಳ್ಳಿ ಸಾರು, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೇನೆಂದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಬೇಕು. ಇದು ನಮ್ಮ ಮನೆಯವರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ನಾನು ಎಷ್ಟು ಸಲ ಹೇಳ್ತಾ ಇದ್ದೀನಿ ಗೊತ್ತಾ, ತಂದುಕೊಡಿ ಅಂತ ಹೇಳಿ. ತಂದೆ ಕೊಟ್ಟಿಲ್ಲ ಅಂದೆ. ನಮ್ಮಮ್ಮ ಅಲ್ಲಿ ನಮ್ಮನೆ ಎದುರುಗಡೆನೇ ಒಂದು ಮರ ಇದೆ, ಅಲ್ಲಿ ಹೋಗಿ ತೊಗೊಂಡು ಬಂದಿದ್ದಾರೆ. ನಮ್ಮ ಹಳೆ ಮನೆ ಚಿಕ್ಕಮ್ಮ ಯಾವಾಗಲೂ ನಮಗೆ ಮಾಡಿ ಕೊಡ್ತಾಯಿದ್ರು. ನಾವು ಊರಿಗೆ ಬಂದ್ವಿ ಅಂದರೆ ರಜದಲ್ಲಿ ಒಂದು ಸಲ ಮಾಡಿ ಪಾಪ ಕೊಡ್ತಾಯಿದ್ರು. ಈ ಸಲ ಅವ್ರ ಮನೆದೇ ಹಾಸ ಹೊಚ್ಚ ಆಗಿದೆ, ಆ ಥರ ಆಗಿದೆ. ಏನಾಯಿತು ಅನ್ನೋದನ್ನು ಹೇಳ್ತೀನಿ. ನೆನ್ನೆ ಹೇಳ್ತೀನಿ ಅಂದೆ ಅಲ್ಲ ವಿಡಿಯೋದಲ್ಲಿ. ಅವ್ರ ಮನೇಲಿ ನಾನು ಊರಿಗೆ ಬಂದು ಒಂದು 2-3 ದಿನ ಆದಮೇಲೆ ಮತ್ತೆ ಕಳ್ತನ ಆಗಿದೆ. ಅದೇನೇ ಅಡಿಕೆನ ಮತ್ತೆ ಕಳ್ತನ ಮಾಡಿದ್ದಾರೆ. ಒಂದು 60 ಚೀಲದಷ್ಟು ಮಾಡಿದ್ದಾರೆ ಅಂತ ಹೇಳ್ದ ಚಿಕ್ಕಪ್ಪ. ಅಮ್ಮ ಫೋನ್ ಮಾಡಿ ಹೇಳಿದ್ರು. ಹಾಗೆಯೇ ಅದರ ಪೇಪರಲ್ಲಿ ನೆಕ್ಸ್ಟ್ ಡೇ ಕೂಡ ಮತ್ತೆ ಬಂದಿತ್ತು. ಅದನ್ನು ನಿಮಗೂ ಕೂಡ ಹಾಕ್ತಾಯಿದ್ದೀನಿ ನೋಡಿ. 2ನೇ ಬಾರಿ ಅಡಿಕೆ ಕಳವು ಅಂತ ಹಾಕಿದ್ದಾರೆ. ಅದು ಎಷ್ಟು ಧೈರ್ಯ ಇದೆಯೋ ಏನೋ ಗೊತ್ತಿಲ್ಲ. ಆಮೇಲೆ ಇವಾಗ ತುಂಬ ಅಂದರೆ ತುಂಬಾ ಭಯ ಆಗ್ತಾಯಿದೆ. ಹೀಗೆ ಆದರೆ ಮುಂದೆ ಹೇಗೆ ಅನ್ನೋದು ಕೂಡ ನಮಗೆ ಅರ್ಥ ಆಗ್ತಾ ಇಲ್ಲ. ಇದು ಒಂದು ಸಲ ಕಳ್ತನ ಓಕೆ, ಇದು 2ನೇ ಸಲನೂ ಹಿಂಗಾಯ್ತಲ್ವ. ಈಗ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಡವ ಶುರು ಆಗಿದೆ. ನಾನು ನೆನ್ನೆ ವ್ಲಾಗಲ್ಲಿ ಹೇಳಿದ್ದೆ, ಆ ಥರದ್ದು ಯಾವುದೇ ಅಂದರೆ ಈಗ ಕಳ್ಳರು ಸಿಕ್ಕಿದ್ರು ಆ ಥರದ್ದು ಏನೂ ಇನ್ಫಾರ್ಮೇಷನ್ ಇಲ್ಲ ಅಂತ ಹೇಳಿದ್ದೆ. ನೆನ್ನೆ ನಾನು ಹೋದಾಗ ಚಿಕ್ಕಪ್ಪನ ಮಗ ಎಲ್ಲ ತೋರಿಸಿದ್ದ. ನಾನು ಇವತ್ತಿಗೂ ಇದನ್ನು ನೋಡೇ ಇರಲಿಲ್ಲ, ಅಡಿಕೆ ಎಲ್ಲಿ ಇಡ್ತಾರೆ ಅನ್ನೋದನ್ನು ಕೂಡ ತೋರಿಸಿದ್ದ. ನಾನು ಅವತ್ತು ವಿಡಿಯೋ ಕೂಡ ಮಾಡಲಿಲ್ಲ. ಇವತ್ತು ತುಂಬಾ ಬೇಜಾರಾಯಿತು ಕೇಳಿ. ಆದರೆ ಈ ವ್ಲಾಗು ಬಂದಾಗ ಏನೂ ಆಗಿರಲಿಲ್ಲ. ಆದರೆ ನಂಗೆ ಕಳ್ತನ ಆದ ನಂತರ ಇದನ್ನು ಎಡಿಟಿಂಗ್ ಮಾಡೋದ್ರಿಂದ ನಿಮಗೂ ಕೂಡ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಅಮ್ಮ ಬೆಳಗ್ಗೆ ಸಾರಿಗೆ ಅಂತ ಹಲಸಿನಕಾಯಿ ಹೆಚ್ಚಿದ್ರಲ್ವ, ನನ್ನನ್ನು ಕಂಡ ತಕ್ಷಣ ನಮ್ಮ ಅಮ್ಮಂಗೆ ಒಂದೊಂದೇ ಕೆಲಸ ಹೇಳೋಣ ಅಂತ ಅನಿಸುತ್ತೇನೋ. ತಾವು ಬಿಡಿಸಿ ಕೊಡ್ತಾ ಇದ್ದಾರೆ, ನಾನು ಕೂತ್ಕೊಂಡು ಹಲಸಿನ ಸೊಳ್ಳೆನ ಹೆಚ್ಚುತ್ತಾ ಇದ್ದೀನಿ. ಶ್ರೇವಿಗೆ ಒಂದು ಸ್ವಲ್ಪ ಚಿಪ್ಸ್ ಮಾಡಿ ಕೊಡ್ತೀನಿ ಅಂತ. ಈ ವರ್ಷ ನಾವು ಚಿಪ್ಸೇ ಮಾಡಿಲ್ಲ, ಅದಕ್ಕೇ ಒಂದು ಸ್ವಲ್ಪ ಮಾಡಿ ಕೊಡ್ತೀನಿ, ಎಷ್ಟಾಗುತ್ತೆ ಅಷ್ಟು ಅಂತ ಹೇಳಿದ್ರು. ಇನ್ನೊಂದು ದಿನ ಚಿಪ್ಸ್ ಮಾಡಿಕೊಂಡು ಹೋಗ್ಬೋದು ಅಂದರು. ಇವರಿಲ್ಲೇ ಇದ್ದರೆ ನನಗೆ ಬರೋ ಕೆಲಸನೆಲ್ಲ ಮಾಡಿಸ್ತಾರೆ ಅಂದೆ. ನಾನು ನೆಕ್ಸ್ಟ್ ಡೇ ಅಲ್ಲಿಂದ ಹೊರಟುಬಿಟ್ಟೆ. ಹಾಗಲ್ಲ, ನನಗೂ ಸ್ವಲ್ಪ ಸಾಗರದಲ್ಲಿ ಕೆಲಸ ಇತ್ತು, ಹಾಗಾಗಿ ಹೊರಟೆ. ಆದರೆ ಇರ್ತಾನೂ ಇರಲಿಲ್ಲ, ಯಾಕಂದರೆ ಶ್ರೇಯುನ ಬಿಟ್ಟು ಬಂದಿರೋದ್ರಿಂದ ನನಗೂ ಇಲ್ಲಿ ಇರೋಕ್ಕೂ ಸಮಾಧಾನ ಆಗ್ತಿರ್ಲಿಲ್ಲ. ಹಾಗೆ ಅನ್ನಿಸ್ತಾ ಇತ್ತು, ಗೊತ್ತಲ್ವ, ಮಕ್ಕಳು ಬಿಟ್ಟು ಬಂದರೆ ತಾಯಂದ್ರಿಗೆ ಹೇಗೆ ಅನಿಸುತ್ತೆ ಅಂತ. ಅದು ಬೇರೆ ಅವನು
ಹಾಸ್ಟೆಲಿಗೆ ಈಗ ಹೋಗ್ತಾ ಇದ್ದಾನಲ್ವ, ಹಾಗಾಗಿ ನನಗೂ ಆದಷ್ಟು ಅವನ ಜೊತೆಗೇ ಇರಬೇಕು ಅನ್ನೋ ಆಸೆನೇ ಇತ್ತು. ಅಮ್ಮ ಎಲ್ಲ ಬಿಡಿಸಿ ಕೊಡ್ತಾ ಇದ್ದಾರೆ, ನಾನು ಕುತ್ಕೊಂಡು ಹೆಚ್ಚ್ತಾ ಇದ್ದೀನಿ. ಮುಂಚೆ ಎಲ್ಲ ಎಷ್ಟು ನಾವು ಚಿಪ್ಸ್ ಮಾಡ್ತಾಯಿದ್ವಿ ಗೊತ್ತಾ, ನಾನು ಅಮ್ಮ ಊರಿಂದ ಬರಬೇಕಿದ್ರೆ ಕಮ್ಮಿ ಅಂದರೂ ಒಂದು 10-15 ಹಲಸಿನಕಾಯ್ದು ಅಮ್ಮ ಚಿಪ್ಸನ್ನ ಮಾಡಿ ಕಳಿಸ್ತಾಯಿದ್ರು. ಚಿನ್ನಿ ಶ್ರೇಯು ಎಲ್ಲ ಇದ್ದಾಗ ಹೋದ ವರ್ಷವೂ ಮಾಡಿದ್ವಿ ಅನಿಸುತ್ತೆ ನಾನು ಅಮ್ಮ, ನಂಗೆ ಅಷ್ಟು ನೆನಪಿಲ್ಲ. ಈ ವರ್ಷ ಅದೇ ಒಂದು ಸ್ವಲ್ಪ ಮಾತ್ರ ಮಾಡ್ತೀವಿ, ಇದಿಷ್ಟರಲ್ಲಿ ಸ್ವಲ್ಪನೇ ಆಗುತ್ತೆ. ನಮ್ಮ ಮನೆಯವರಿಗೆ ಚಿನ್ನಿಕಾಯಿ ಹಪ್ಪಳ ಅಂದರೆ ತುಂಬಾ ಇಷ್ಟ. ಹೋದ ವರ್ಷ ತುಂಬ ಮಾಡಿಕೊಟ್ಟಿದ್ರು ಅಮ್ಮ. ಈ ಸಲ ನಮಗೆಲ್ಲೂ ಚಿನ್ನಿಕಾಯಿ ಸಿಗಲೇ ಇಲ್ಲ. ಇದು ಮನೆಯಲ್ಲೇ ಬೆಳೆದಿದ್ದಿತ್ತಲ್ವ, ನಾವು ಹಾಳಾಗಿದೆಯೇನೋ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಚಿನ್ನಿಕಾಯಿನ ಹಸಿಮೆಣಸನ್ನ ಹಾಕಿಬಿಟ್ಟು ಬೇಯಿಸ್ಕೊತಾರೆ ಉಗಿಲಿ, ಆನಂತರ ರುಬ್ಬಿ ಅದಕ್ಕೆ ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ ಹಾಕ್ತಾರೆ. ಆಮೇಲೆ ಅಕ್ಕಿ ಹಿಟ್ಟು, ಸ್ವಲ್ಪ ಮೊಸರು ಮತ್ತು ಉಪ್ಪನ್ನ ಹಾಕ್ತಾರೆ, ಅಷ್ಟೇ. ಅದೇ ಅಕ್ಕಿ ಹಿಟ್ಟು ಹಾಕಿ ಕಲಸೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ, ಅದು ಅಳತೆ ಸಿಗೋದಿಲ್ಲ. ತುಂಬ ಹಾಕಿದ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ, ಸ್ವಲ್ಪ ಕಮ್ಮಿ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಅದೊಂಚೂರು ಅಳತೆ ಮಾಡೋದು ಕಷ್ಟ ಆಗುತ್ತೆ. ಈ ಥರ ಉಂಡೆ ಬರೋ ಹದದಲ್ಲಿ ಮಾಡಿಕೊಂಡು ಬಾಳೆ ಎಲೆ ಮೇಲೆ ಕಡುಬು ಬೆಲ್ಲ ಮಾಡ್ತೀವಲ್ವ, ಬಾಳೆ ಎಲೆ ಕಡುಬು, ಅದೇ ಥರ ಮಾಡಿಬಿಟ್ಟು ಮತ್ತೆ ಇದನ್ನು ಉಗಿಲಿ ಬೇಯೋದಕ್ಕೆ ಇಡ್ತಾರೆ. 1 ಗಂಟೆ ಉಗಿಲಿ ಚೆನ್ನಾಗಿ ಬೆಂದ ನಂತರ ಅದನ್ನು ಮತ್ತೆ ಚೆನ್ನಾಗಿ ನಾದಿ ಹಪ್ಪಳದ ಮಿಷನ್ ಇರುತ್ತಲ್ವ, ಅದರಲ್ಲಿ ಹಪ್ಪಳನ ಮಾಡಿ ಹಾಕೋದು ಅಷ್ಟೇ. ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ ಹಿಟ್ಟು ಹಚ್ಚಿ ಉದ್ದುತ್ತಾ ಇದ್ದರು, ಅದು ತುಂಬ ದಿನ ಇಡಕ್ಕೆ ಬರ್ತಿರ್ಲಿಲ್ಲ. ಹಾಗಾಗಿ ಈಗ ಅಮ್ಮ ಹೋದ ವರ್ಷದಿಂದ ಬರೀ ಮಿಷನ್ನಲ್ಲೇ ಹಾಗೆ ಪ್ರೆಸ್ ಮಾಡಿ ಒಣಗಿಸ್ತೀವಿ. ಇದು ಈಗ ಬೇಯೋದಕ್ಕಿಟ್ಟು ತುಂಬ ಮಲ್ಲಿಗೆ ಮಗ್ಗು ಬಿಟ್ಟಿತ್ತಲ್ವ, ಹಾಗಾಗಿ ನೋಡೋಕ್ಕಾಗದೆ ಕೊಯ್ಯೋದಕ್ಕೆ ಅಂತ ಬಂದೆ. ನಾನು ಮತ್ತೆ ಮಳೆ ಗುಡುಗು ಏಳುತ್ತೇನೋ ಅಂತ ಅಂದ್ಕೊಂಡೆ, ಆ ಥರ ಏನೂ ಆಗಲಿಲ್ಲ. ಒಂದು ಸ್ವಲ್ಪ ಮಳೆ ಬಂತು ಅಂದರೆ ಚೆನ್ನಾಗೇ ಬಂತು, ಆದರೂ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರ್ಬೋದಿತ್ತು ಅಂತ ಅಂದ್ಕೊಂಡೆ. ಅಮ್ಮ ಅವ್ರ ಎದುರುಗಡೆ ಮನೆಗೆ ನೀರು ತರಕ್ಕೆ ಹೋಗಿದ್ದಾರೆ, ನಾನು ಹೂ ಕೊಯ್ಕ ಬಂದಿದ್ದೀನಿ. ದಾರ ಹುಡುಕಿ ಇಟ್ಟೆ, ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಏನಿಲ್ಲ ಬಾಳೆದಿಂಡು, ಹೌದೌದು, ದಪ್ಪ ಬೇಲಿ ಕಟ್ತಾರಲ್ಲ ಆ ದಾರ ಕೊಡ್ಲೇನೆ ಅಂತ ಇದ್ದಾನೆ. ಅವಾಗೆಲ್ಲ ಬಾಳೆದಿಂಡಲ್ಲಿ ಕಟ್ತಾಯಿದ್ರು, ಇದು ಬಾಳೆದಿಂಡಲ್ಲಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ನಾನು ಇವತ್ತು ಸುರಿದ್ಬಿಟ್ಟು ಸೂಜಿಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಕಟ್ಟಿದ್ರೆ ಏನು ಗೊತ್ತಾ, ಇದು ದಾರದಲ್ಲಿ ಕಟ್ಟಾಗ್ಬಿಡುತ್ತೆ. ಹೂ ಕಟ್ಟ ದಾರ ಆದರೆ ಪರವಾಗಿಲ್ಲ, ನಾನು ಇಲ್ಲಲ್ಲ ಇಲ್ಲಿ ಇದು ಬಟ್ಟೆ ಹೊಲಿತೀವಲ್ಲ ಅದೇ ದಾರದಲ್ಲೇ ಕಟ್ಟಿದ್ದೆ ನಿನ್ನೇನೋ ಅಷ್ಟೇ, ಆಂಟಿ ಮನೇಲಿ ಇಸ್ಕೊಂಡಲ್ಲೇ. ಈಗ ಅದೇ ಇಸ್ಕೋಬಾ ಅಂತ ಹೇಳಿದೆ. ಇದು ಆ ದಾರದಲ್ಲಿ ಕಟ್ಟಿದ್ರೆ ಅಂದರೆ ಕಟ್ಟಾಗ್ಬಿಡುತ್ತೆ. ಆಮೇಲೆ ಅಷ್ಟು ಟೈಟ್ ಎಳೆದ್ಬಿಟ್ರೆ ಹೂ ಕಟ್ಟಾಗ್ಬಿಡುತ್ತೆ. ಅವಾಗೆಲ್ಲ ನಮ್ಮಲ್ಲಿ ಬಾಳೆ ಇದು ದಿಂಡು ಬರುತ್ತಲ್ವ, ಬಾಳೆಪಟ್ಟೆ, ಅದರಲ್ಲಿ ಕಟ್ತಾ ಇದ್ರು ಹೂವನ್ನೆಲ್ಲ. ಅದ್ರಲ್ಲಿ ಚೆನ್ನಾಗಾಗುತ್ತೆ, ಹೂವಿಗೂ ಏನೂ ಆಗಲ್ಲ, ದಾರನೂ ಏನೂ ಇರಲ್ಲ, ಚೆನ್ನಾಗಿರುತ್ತೆ. ಇವಾಗೆಲ್ಲ ಯಾರು ಬಾಳೆಪಟ್ಟೆ ಮಾಡ್ಕೊಳ್ಳೋದೇ ಇಲ್ಲ. ಮುಂಚೆ ಎಲ್ಲ ಬೇಸಿಗೆಯಲ್ಲಿ ಬಾಳೆಪಟ್ಟೆ ಒಣಗಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ರು. ಇವಾಗ ಎಲ್ಲಿ ಹೂ ಕಟ್ಟೋರು ಇಲ್ಲ, ಹೂ ಮುಡ್ಕೊಳ್ಳೋರು ಯಾರು ಇಲ್ಲ. ಯಾರು ಕಸ ಹೊಡೆದೆ ಮುಖ ತೊಳೆದಿಲ್ಲ, ಹೂ ಕಟ್ಟಿ ಮುಖ ತೊಳೆದು ತಲೆ ಬಾಚ್ಕೊಂಡು ಮುಖ ತೊಳೆದು ಆಮೇಲೆ ದಾರ ಆಯ್ತಮ್ಮ, ಎಲ್ಲಾಯ್ತು ಹುಡುಕಿಟ್ಟೆ ಫ್ರಿಜ್ಜಿಂದ್ರಾಗ, ಅಲ್ಲೂ ಹುಡುಕ್ದೆ, ನಂಗೆ ಸಿಗಲಿಲ್ಲ. ಆಯಿತಾ, ನೋಡ್ತೀನಿ ಹಂಗಾರೆ. ಅದೇ ತಲೆ ಬಾಚ್ಕೊಂಡು ಆಮೇಲೆ ಮುಖ ತೊಳೆದು ಹೂ ಮುಡ್ಕೊಂಡು ಅಷ್ಟೇ, ಮತ್ತೇನಿಲ್ಲ. ಹೂ ಕಟ್ಟೋಣ ಈಗ, ಬನ್ನಿ ದಾರ ಹುಡ್ಕೊಂಬರ್ತೀನಿ. ಪವನು ಕಳಿಸ್ತೆ ಆಂಟಿ ಮನೆಗೆ ಇಸ್ಕವ ಅಂತ.
ನಮ್ಮಮ್ಮ ಸಂಜೆ ಬಣ್ಕೆರಕ್ಕ ಅಂತೀವಿ, ನಮ್ಮ ಪಕ್ಕದ ಮನೆಯೇ ನೀರೆಲ್ಲ ತರ್ತೀನಲ್ಲ ಅವ್ರ ಮನೆಗೆ ಹೋಗ್ತಾರೆ. ಹೋಗಿಲ್ಲಂತೆ, ಹಾಗಾಗಿ ನಮ್ಮ ಅಮ್ಮನ್ನ ನೋಡೋಣ ಅಂತ ಬಂದಿದ್ದಾರೆ. ಅಂದರೆ ಒಂದಿನ ಕಾಣ್ದಿದ್ರೆ ಅವ್ರಿಗೇನೋ ಒಂಥರ ನೋಡಿಲ್ಲ ಅಂತ ಅನಿಸುತ್ತಂತೆ. ನಮ್ಮಮ್ಮ ನೀರು ತರಕ್ಕೆ ಹೋಗಿದ್ರು, ಆದರೂ ನೋಡಿಲ್ಲಂತೆ. ಹಾಗಾಗಿ ನಮ್ಮಮ್ಮ ಮತ್ತು ಅವರಿಬ್ಬರು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ತೋರಿಸ್ತೀನಿ ಈ ಅಜ್ಜಿ ಮಾತಾಡೋದು ಹೇಗೆ, ಏನು ಎತ್ತ, ಹಚ್ಚೆ ಹಾಕ್ಸ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದೇನು ಎತ್ತ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಮ್ಮ ಹಳ್ಳಿ ಅಜ್ಜಿ ಅಂದ್ರೆ ಹೇಗಿರ್ತಾರೆ ಅನ್ನೋದನ್ನು ನೀವು ನೋಡಬಹುದು. ಇಲ್ಲ, ಮುಗಿದು ಇನ್ನು ಹಾಂ. ಒಂದು ಮರದಾಗ ಹಸಿ ಒಂದು 2 kg ಸಿಗ್ತಾವ. ದೊಡ್ಡ ಮನೆಗೆ ಆಚೆ ಬದಿ ಹಾಳು ಹಾಕ್ಲಾಗ ನಾ ಈಗ ಮಾಡಿ ಇಟ್ಟಿದ್ದೆ ಕುಡಿನಲ್ಲ ಬಂದ್ರಲ್ಲ ಈಗ ಅದ ಚಾಮಂತಿ ಅದ್ಯಾಕಮ್ಮ ಈಗ ಕೊಡ್ತಿದ್ದಾಗ ಜೋಗಿ ಜಡೆ ಅಂತಿದ್ದು. ಇದು 7 ಪಿನ್ ಹಾಕ್ಕೊಂಡು ಚುಚ್ಚರು. ಹಿಂಗೆ ಗೆರೆ ಇದಾವಲ್ಲ, ಗೆರೆಗೆ ಒಂದು 100 ತುಂಜಿ ಹಾಕ್ತಾರೆ. ಹಿಂಗೆ ರಕ್ತ ಅಂದ್ರೆ ಜೊಳ್ಳಂತ. ಹೌದಾ? ನೋಡು ತಡಿ, ರಕ್ತ ನೋಡು, 2 ಕೈ ಹಚ್ಚ ಹಾಕ್ಸ್ಕೊಂಡಿದ್ರೆ ಮರೈತಿ. ನಾವು ಒಂದು ಇಂಜೆಕ್ಷನ್ಗೆ ಹೆದರ್ತೀವಿ. ಇಷ್ಟು ಚಂದ ಅಂದಿಲ್ಲ ಅದ ಜೋಗಿ ಜಡೆ. ಕಾರ್ಬನ್ ಕೈಯೇನು ಬಳಿಗೆ ಹೊತ್ತವು. ಅದೇ. ಓ, ಇಲ್ಲಿ ನೋಡಿ, ಇಲ್ಲೂ ಒಂದು ಹೂವೆಲ್ಲ ಐತಿ. ಯಾರಿಗೆ ತೋರ್ಸಕ್ಕದ ಅಂತ ಏನು ಅಜ್ಜಿ ಕೈಗೆ ಹಚ್ಚೆ ಇದು ರೌಕೆ ಅದು ಅಲ್ಲ, ರೌಕೆ ಇದು ರೌಕೆ. ಹ್ಮ್. ಹಳೆ ಸೀರೆ ಉಡ್ಕೊಂಡಾಗ ಫೋಟೋ ಹೊಡ್ತೈತಿ. ಅದೇ ಅಜ್ಜಿನ ಫೇಮಸ್ ಮಾಡಿದ್ದೀನಿ ನಾನು. ಅದ ಅಡ್ರ ಮುಡ್ರ ಕಾಣ್ಲಿ ಅಂತ ಮೂಗ್ತಿ ಸರ್ಗಿ ಆಯ್ತಾ? ಸರ್ಗಿ ಹಾಕಿ ಅಂತಿದ್ರಲ್ಲ ಕೈಗೆ. ಇಲ್ಲ, ಸೊಂಟದ ಪಟ್ಟಿ, ಸೊಂಟದ ಪಟ್ಟಿನೂ ಹಾಕಲ್ಲ ಈಗ. ಹಾ, ಸರ್ಗಿ ಯಾಕೆ ಹಾಕಲ್ಲ? ಸರ್ಗಿ ಯಾವಾಗೂ ಹಾಕಿರ್ತಿದ್ದಲ್ಲ, ಸರ್ಗಿನ ಯಾವಾಗೂ ಹಾಕಿಲ್ಲ. ಇಲ್ಲಿ ಕೈಗೆ ಒಂದು ಸರ್ಗಿ ಹಾಕ್ತಾರ, ಧರ್ಮಸ್ಥಳದಿಂದಲ್ಲೇ. ಅಲ್ಲಕ್ಕಮ್ಮ, ನಾನು ಸೋಮವಾರ ಮಾಡಿ ಈ ಕಾಲು ಬಲ್ಗಲ್ ಅಂತ ಹೇಳಿ ಧರ್ಮಸ್ಥಳ ಕೇಳ್ಕೊಂಡು ಕಾಲಿಗೆ ಹಾಕೋ ಸರಿಗೆ ನಾ ಕೈಗೆ ಹಾಕ್ತೇನೆ ಅಂತ ಹಾಕಿನಿದ್ದೇನೆ. ಅದು ಹಂಗಂಗೆ ಮುರಿದು ಹೋಗ್ಬಿಡ್ತಾನ್ರೆ ಈ ಕೈಯಾಗಿದ್ದು. ಮುರಿದ್ಮೇಲೆ ನಾ ಮಾಡ್ಸಿನಲ್ಲ, ಹಂಗೆ ಈ ದೇವ್ರು ತೋರ್ತಾರಲ್ಲ ಆ ದೇವ್ರಿಗೆ ಹಾಕ್ಬಿಟ್ಟೆ ಸರಿಗೆನ ಮಾಡ್ಸಿನಲ್ಲ. ಕೊಯ್ಯ ನನ್ನ ಕೈಯಾಗಿ ನಾನು ನೋಡಿದ್ದೀನಿ ಅವಳು ಕೈಯಾಗಿರೋ ಸರ್ಗಿನ, ಅದಕ್ಕೆ ಕೇಳಿದೆ ಸರಿಗಿಲ್ಲಲ್ಲ ಅಂತ. ಅದೇ ಸರಿಗೆ ಸೋಮವಾರದ್ದು ಸರಿಗೆ ಅಂತ. ಅದೇ ಪಕ್ಕದ ಮನೆ ಅಜ್ಜಿ ಬಂದು ಕುತ್ಕೊಂಡು ಮಾತಾಡಿ ಟೀ ಕುಡಿದ್ವಿ ನಾವೆಲ್ಲ. ಆಮೇಲೆ ಅಮ್ಮ ರಸ್ಕ್ ಇತ್ತಂತೆ, ರಸ್ಕು ಟೀ ಎಲ್ಲ ಕುಡಿದು ಅಜ್ಜಿ ಮನೆಗೆ ಹೋದರು. ಈಗ ನಾವು ಅವ್ರ ಜೊತೆಗೇ ಬಂದು ಗ್ರೈಂಡ್ರ್ ರಿಪೇರಿ ಕೊಟ್ಟಿದ್ವಲ್ಲ ಅವತ್ತು, ಅದನ್ನು ತರೋದಕ್ಕೆ ಅಂತ ನಾನು ಅಮ್ಮ ಹೋಗ್ತಾ ಇದ್ದೀವಿ. ಗ್ರೈಂಡ್ರ್ ಹೋಗಿ ಇಸ್ಕೊಂಡು ಬಂದ್ವಿ ನಾನು ಅಮ್ಮ. ಹೂ ನೋಡಿ ಚೆನ್ನಾಗಿ ಅಂತ, ಸಂಜೆ ಇಷ್ಟ ಆದಮೇಲೆ ಚಂದ ಅನಿಸುತ್ತೆ. ದುಂಡ್ಮಲ್ಗೆ ಹೂ ಕೊಯ್ಕೊಂಬರೋಣ ಅಂತ ಅಂದ್ಕೊಂಡೆ, ಮತ್ತೆ ಹೋಗಲಿಲ್ಲ. ನಾನು ಅಮ್ಮ ಹೋಗಿ ಗ್ರೈಂಡ್ರ್ ಇಸ್ಕೊಬಂದ್ವಲ್ಲ, ಕರೆಂಟೇ ಇಲ್ಲ. ಒಂದು ಕಡೆ ಕರೆಂಟ್ ಬಂದಿತ್ತು. ನಿರಂತರ ಜ್ಯೋತಿ ಅಂತ ಒಂದು ಲೈನು, ಇನ್ನೊಂದು ಲೈನು ಪಂಪಿಂದೆಲ್ಲ ಒಂದು ಲೈನ್ ಇದೆ. ನಿರಂತರ ಜ್ಯೋತಿ ಮನೆಗೆಲ್ಲ ಕೊಡ್ತಾರೆ, ಅಂದರೆ ಯಾವಾಗಲೂ ಕರೆಂಟ್ ಇರುತ್ತಂತೆ. ನಿರಂತರ ಜ್ಯೋತಿಲಿ ಕರೆಂಟ್ ಇರಲಿಲ್ಲ. ಕರೆಂಟು ಬಂದಿತ್ತು ಕೂಡ. ಏನಾಯಿತು ಅಂದರೆ ನಮ್ಮ ಟ್ಯಾಂಕಲ್ಲಿ ಒಂದು ಹನಿ ನೀರಿರಲಿಲ್ಲ. ನಾವು ಹಾಗೆ ಲೈನ್ ಮ್ಯಾನಿಗೆ ಫೋನ್ ಮಾಡಿದ್ವಿ, ನಾನು ನಮ್ಮ ಚಿಕ್ಕಪ್ಪನ ಮಗ ಸೇರಿ. ಅವರಿಲ್ಲ, ಅದೇನೋ ಹಾಳಾಗಿದೆ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಅದು ಅವ್ರು ಹೇಳಿ ಹಿಂಗೆ ಇಡ್ತಿದ್ದಂಗೆ ಕರೆಂಟ್ ಬಂತು. ನಾನು ಓಡೋಗಿ ಫಸ್ಟ್ ಪಂಪ್ ಆನ್ ಮಾಡಿಕೊಂಡೆ. ನಮ್ಮದು ಟ್ಯಾಂಕ್ ತುಂಬೋದಕ್ಕೂ, ಟ್ಯಾಂಕು ತುಂಬಕ್ಕೆ ನಮ್ಮ ಬಾವಿಲೂ ನೀರಿಲ್ಲ. ಒಂದು 3/4 ಭಾಗದಷ್ಟು ತುಂಬಿತು, ಹೋಯ್ತು ಕರೆಂಟು. ಇಷ್ಟೊತ್ತಾದರೂ ಬಂದಿಲ್ಲ ಕರೆಂಟು. ಟೈಮ್ ಈಗ 8 ಗಂಟೆ ಆಯಿತು. ನಾನು ಎಡಿಟಿಂಗ್ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ. ಏನಾಗಿದೆ ಅಂದರೆ ನನ್ನ ಮೊಬೈಲಲ್ಲೂ ರೀಚಾರ್ಜ್ ಇಲ್ಲ. ನಮ್ಮ ಮನೆಯವ್ರಿಗೆ 2 ದಿನದಿಂದ ಹೇಳ್ತಾ ಇದ್ದೀನಿ, ನಮ್ಮ ಅಮ್ಮನ ಮೊಬೈಲು ರೀಚಾರ್ಜ್ ಇಲ್ಲ. ನಮಗೀಗ ಯಾರಿಗೂ ಒಂದು ಫೋನ್ ಮಾಡೋದಕ್ಕೆ ಕೂಡ ಏನು ಹೋಗೋದು ಇಲ್ಲ, ಇಟ್ಲ ಬರೋದು ಇಲ್ಲ ಅನ್ನೋ ಥರ ಆಗಿದೆ. ಈಗ ಸಂಜೆ ತನಕ ಚೆನ್ನಾಗೇ ಇತ್ತು. ನಾನು ಹೇಳಿದ್ದೀನಿ ಇವ್ರಿಗೆ, ಇವತ್ತು ಖಾಲಿ ಆಗುತ್ತೆ ಹಾಕಿಸ್ರಿ ಅಂತ. ನಮ್ಮನೇಲಿ ಇವತ್ತಿಗೆ ಈಗೂ ಹಾಕ್ಸಿಲ್ಲ. ಈಗ 8 ಗಂಟೆ ಆಯಿತು. ಚಿನ್ನಿದು ಫೋನ್ ಬರುತ್ತೆ ಸಂಜೆ, ಅವಳದು ಬಂದಿಲ್ಲ. ನಮ್ಮನೆಯವ್ರದ್ದು ಇಷ್ಟೊತ್ತಿಗೆ ಫೋನ್ ಬರುತ್ತೆ ಊಟ ಆದ ನಂತರ 8:15ಗೆ. ಅವ್ರದ್ದು ಫೋನು ಬಂದಿಲ್ಲ. ಈಗ ಅದೇ ತಮ್ಮನ ಹತ್ರ ಫೋನ್ ಇಸ್ಕೊಬಂದು ನಮ್ಮನೆಯವ್ರಿಗೆ ಮಾಡಬೇಕು.
ಕುತ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೀನಿ. ನಮ್ಮಮ್ಮಂದು ಬಾ ಹಪ್ಪಳಕ್ಕೆ ನಾದಿದ್ದೀನಿ, ಹಪ್ಪಳ ಮಾಡೋ ಬಾ ಅಂತ. ನಮ್ಮಮ್ಮ ನನ್ನ ಸುಮ್ಮನೆ ಕೂರಕ್ಕೆ ಬಿಡೋದಿಲ್ಲ, ಬಂದಾಗಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಅಂದಿದ್ದೀನಿ ಈ ಸಲ ಹೀಗೆ ಕೆಲಸ ಹೇಳಿದ್ರೆ ನಾನು ಊರಿಗೆ ಬರೋದಿಲ್ಲ ಅಂತ ಹೇಳಿದ್ದೀನಿ. ಆರಾಮ ಕೂರೋಣ ಅಂದರೆ ಆ ಚಿನ್ನಿಕಾಯಿ ಹೊಡೆದಿಟ್ಟಿದ್ದಾರೆ ಇವತ್ತು. ನಾಳೆ ಶ್ರೇಯುಗೆ ಒಂದು ಸ್ವಲ್ಪ ಚಿಪ್ಸ್ ಮಾಡೋಣ ಅಂದರು. ನಾಳೆ ಅಂತೂ ನಾನು ಏನು ಮಾಡೋದೇ ಇಲ್ಲ ನೋಡಮ್ಮ, ನಾನು ಇಲ್ಲಿ ಕರಿಬೇಡ ನೀನು ಅಂತ ಹೇಳಿದ್ದೀನಿ. ಈಗ ಕುತ್ಕೊಂಡು ಅರ್ಧ ಎಡಿಟಿಂಗ್ ಆಗಿದೆ, ಕಾಲು ಭಾಗ ಎಡಿಟಿಂಗ್ ಆಗಿದೆ, ಹಾಕ್ಕೊಂಡಿದ್ದೀನಿ ಲ್ಯಾಪ್ಟಾಪಿಂದ. ಒಂದು ಸ್ವಲ್ಪ ಎಡಿಟ್ ಮಾಡ್ತಾಯಿದ್ದೀನಿ, ಅಷ್ಟೊತ್ತಿಗೆ ಬಾ 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 ಅಂತ ಹೇಳಿ ಈಗ ಹೋಗಿ ಇದನ್ನು ಮಾಡಬೇಕು. ನಾದ್ತಾ ಇದ್ದಾರೆ ಅವರು ಚಿನ್ನಿಕಾಯಿ ಹಪ್ಪಳದ್ದು. ತುಂಬ ಜನ ರೆಸಿಪಿ ಕೇಳ್ತೀರಾ, ರೆಸಿಪಿ ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ. ಈ ಸಲ ನಿಜ ಹೇಳ್ತೀನಿ, ನಂಗೆ ಯಾರೊಬ್ರು ಕಮೆಂಟ್ ಕೂಡ ಬಂದಿತ್ತು, ನೀವು ಅರ್ಧಂಬರ್ಧ ರೆಸಿಪಿ ತೋರಿಸ್ತೀರಾ ಅಂತ. ಈ ಸಲ ಅಂತೂ ರೆಸಿಪಿ ಎಲ್ಲ ನಾನು ಬರೋ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದರೆ ಸಾಕಾಗಿದೆ, ಆ ಥರ ಆಗಿದೆ ರೆಸಿಪಿಯಲ್ಲಿಂದ ಶೂಟ್ ಮಾಡೋದು. ನಾನು ಆಲ್ಮೋಸ್ಟ್ ಎಲ್ಲ ರೆಸಿಪಿಗಳನ್ನ ಶೂಟ್ ಮಾಡಿ ಹಾಕಿದ್ದೀನಿ. ನನ್ನ ಹಳೆಯ ವಿಡಿಯೋಗಳು ನೋಡಿದ್ರೆ ನಿಮಗೆಲ್ಲ ಸಿಗುತ್ತೆ, ಹೋಗಿ ಅಲ್ಲಿ ನೋಡ್ಕೊಳ್ಳಿ. ಊರಿಗೆ ಹೋದ್ಮೇಲೆ ನಾನು ಮಾಡೋ ರೆಸಿಪಿಗಳನ್ನೇ ಪದೇ ಅದನ್ನೇ ಹಾಕ್ತೀನಿ, ಅದನ್ನೇ ನೋಡ್ಕೊಳ್ಳಿ. ಯಾವುದೋ ಫೋನ್ ಬಂದುಬಿಡುತ್ತಲ್ಲಪ್ಪ, ನಾ ಫೋನೇ ಬರಲ್ಲ ಅಂದ್ಕೊಂಡಿದ್ದೆ. ಹಲೋ, information from Jio. Your Jio number plan validity expires today. Recharge with best value plan ₹6. ಅವ್ರದ್ದು ಬರುತ್ತೆ ನೋಡಿ, ನಮ್ಮದು ಬರಲ್ಲ, ಹೋಗಲ್ಲ. ನಾನು ಎಡಿಟಿಂಗ್ ಎಲ್ಲ ಮಾಡೋಷ್ಟೊತ್ತಿಗೆ ಅಮ್ಮ ನಾದಿ ಸಣ್ಣ ಸಣ್ಣ ಉಳ್ಳೆಗಳನ್ನ ಮಾಡಿ ಇಟ್ಟಿದ್ರು. ಇದೇನಂದರೆ ಇದಕ್ಕೆ ಕೈಗೆ ಒಂದು ಸ್ವಲ್ಪ ಒಳ್ಳೆಣ್ಣೆ ಹಚ್ಕೊಂಡು ಈ ಹಿಟ್ಟನ್ನು ಹಾಗೆ ಹಸಿದೇ ತಿನ್ನಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾ ಮುಂಚೆ ಅಷ್ಟೆಲ್ಲ ತಿಂತಿರಲಿಲ್ಲ, ಇವಾಗ ಯಾಕೋ ಗೊತ್ತಿಲ್ಲ, ನಾನೇ ಒಂದು 2-3 ಉಳ್ಳೆನ ತಿಂದುಬಿಟ್ಟೆ. ಯಾರ್ಯಾರಿಗೆಲ್ಲ ಈಗ ನಮ್ಮ ಜಾತಿಯವರಿಗೆ ಗೊತ್ತಿರುತ್ತಲ್ವ, ಇದನ್ನು ಇಷ್ಟಪಟ್ಟು ತಿಂತೀರಂತ ಕಮೆಂಟಲ್ಲಿ ಹೇಳಿ. ತುಂಬಾ ಚೆನ್ನಾಗಾಗಿತ್ತು. ಅಮ್ಮ ಅದೇ ಅಂತಾಯಿದ್ರು, ತುಂಬ ಚೆನ್ನಾಗಾಗಿದ್ದಾವೆ ಕಣೆ ಅಂತಾಯಿದ್ರು. ಒಣಗಿದ ಮೇಲೆ ಕೂಡ ಹಪ್ಪಳ ಚೆನ್ನಾಗಾಗಿತ್ತಂತೆ, ಯಾಕಂದರೆ ನಾನು ಅದನ್ನು ಒಣಗಿಸ್ದವಳು ನೆಕ್ಸ್ಟ್ ಡೇ ಅಲ್ಲಿಂದ ಜಾಗ ಖಾಲಿ ಮಾಡೇ ಬಿಟ್ಟೆ. ಯಾಕಂದರೆ ಇಲ್ಲೇ ಇದ್ದರೆ ನಮ್ಮಮ್ಮ ನನಗೆ ಬರೋ ಕೆಲಸ ಎಲ್ಲ ಹೇಳ್ತಾರೆ ಅಂತ. ನೋಡಿ ಈ ಥರ ಡೈನಿಂಗ್ ಟೇಬಲ್ ಮೇಲೆ ಹಿಂದಿನ ದಿನ ರಾತ್ರಿನೇ ಮಾಡಿ ಹಾಕ್ಕೊಂಡ್ರೆ ನೆಕ್ಸ್ಟ್ ಡೇಗೆ ಈಸಿ ಆಗುತ್ತೆ ಅಂತ ನಾವು ಯಾವಾಗಲೂ ಈ ಥರ ಚಿನ್ನಿಕಾಯಿ ಹಪ್ಪಳ ಆಗಲಿ, ಹಲಸಿನಕಾಯಿ ಹಪ್ಪಳ ಆಗಲಿ, ನಾವು ಇದೇ ಥರ ಮಾಡೋದು. ಒಂದೇ ಕೈಯಲ್ಲೇ ಕ್ಯಾಮ್ರಾ ಹಿಡ್ಕೊಂಡು ಒಂದು ಕೈಯಲ್ಲಿ ಕೆಲಸ ಮಾಡೋಕ್ಕೋದ್ರೆ ಇದೇ ಥರ ಆಗೋದು. ಆದರೆ ನಿಮಗೆ ತೋರಿಸ್ಬೇಕಲ್ವ, ಹಾಗಾಗಿ ಒಂದು ಚೂರೇ ತೋರಿಸ್ದೆ ಅಷ್ಟೇ. ಇದೆಲ್ಲ ಮಾಡೋಷ್ಟೊತ್ತಿಗೆ ಸುಮಾರು ಟೈಮ್ ಆಗೋಯಿತು. ಹಾಗೆ 9:30-10 ಗಂಟೆ ಆಯಿತು ಅನಿಸುತ್ತೆ. ಸುಮಾರು ಆಯಿತು ಹಪ್ಪಳ ಎಣ್ಸೋಕ್ಕೆಲ್ಲ ನಾನು ಹೋಗಲಿಲ್ಲ. ನಂಗೆ ಅದು ಎಣ್ಸೋದೆಲ್ಲ ಅಷ್ಟು ಇಷ್ಟನೂ ಆಗೋದೇ ಇಲ್ಲ. ಆಮೇಲೆ ಅಮ್ಮ ಆ ಕಡೆ ನಾದ್ತಾ ಈ ಕಡೆ ಶ್ರೇಯುಗೆ ಚಿಪ್ಸ್ ಕೂಡ ಹಾಗೇ ಕರಿತಾ ಇದ್ದರು. ಚಿಪ್ಸು ಕೂಡ ತುಂಬಾ ಚೆನ್ನಾಗಾಗಿತ್ತು. ನಾನು ಈ ಮರದ್ದು ಯಾವತ್ತೂ ನಾವು ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ಸೂಪರಾಗಿತ್ತು. ಖಾರನ ನಾವು ಕೊನೆಗೆ ಹಾಕ್ತೀವಿ. ನನಗೆ ಖಾರ ಹಾಕಿದ್ದಕ್ಕಿಂತನೂ ಈ ಥರ ಚಪ್ಪೆ ಚಿಪ್ಸು ಇಷ್ಟ ಆಗುತ್ತೆ, ಹಾಗಾಗಿ ಅಮ್ಮ ಖಾರ ಹಾಕಿರಲಿಲ್ಲ. ಆಮೇಲೆ ಕೊನೆಗೆ ಖಾರ ಕೂಡ ಹಾಕಿದ್ರು. ಇಷ್ಟೇ ಆಗಿದ್ದು, 1-2-3 ಬಾಣಲಿ ಆಯಿತು ಅಷ್ಟೇ. ನಾನು ಅದರಲ್ಲಿ ದೊಡ್ಡಕ್ಕಿರುತ್ತಲ್ವ, ಅದನ್ನು ಆರಿಸ್ಕೊಂಡು ತಿನ್ನೋದು ಜಾಸ್ತಿ. ನಾನು ಅಲ್ಲಿ ಹಪ್ಪಳ ಮಾಡಬೇಕಿದ್ರೇ ಅಮ್ಮ ತಂದು ಕೊಡ್ತಾಯಿದ್ರು, ನಾನು ತಿಂತಾಯಿದ್ದೆ. ಯಾಕಂದರೆ ಈ ವರ್ಷ ನಾನು ಹಲಸಿಕಾಯಿ ಚಿಪ್ಸು ಬಾಯಿಗೆ ಹಾಕೇ ಇಲ್ಲ, ಇದೇ ಫಸ್ಟ್ ಟೈಮ್ ತಿಂದಿದ್ದು. ನಮ್ಮನೆಯವ್ರಿಗೆ ಎಷ್ಟು ಸಲ ಅಂದೆ ಗೊತ್ತಾ, ಮಾಡೋಣ ಅಂದರೆ ಯಾಕೋ ಮಾಡೋಕ್ಕೆ ಮನಸ್ಸು ಮಾಡಲಿಲ್ಲ. ಹಪ್ಪಳ ಇಷ್ಟ ಆಯಿತು. ಕೆಳಗಡೆ ಕೂಡ ಒಂದು ಬೆಡ್ಶೀಟ್ ಹಾಕಿ ಇದೇ ಥರ ಹಾಕಿದ್ವಿ. ಹಾಗೆಯೇ ಊಟ ಕೂಡ ಆಯಿತು. ನನಗೆ ಆ ಚಿನ್ನಿಕಾಯಿಗೆ ಬೆಲ್ಲ ಹಾಕಿ ಹಾಲು ಹಾಕ್ಕೊಂಡು ತಿಂತಾರೆ, ಅದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ಹೋಳನ್ನ ಹೆಚ್ಚಿ ಬೆಲ್ಲದಲ್ಲಿ ಬೇಯಿಸಿ ಇಡ್ತಾರೆ, ಆನಂತರ ಹಾಲು ಹಾಕ್ಕೊಂಡು ಕೂಡ ತಿಂತಾರೆ. ಚೂರು ಏಲಕ್ಕಿ ಪುಡಿ ಹಾಕಿ. ನಮ್ಮ ಹಳೆ ಮನೇಲಿ ಚಿಕ್ಕಮ್ಮ ತುಂಬ ಮಾಡ್ತಾರೆ ಇದ್ರ ಸ್ವೀಟ್ನ. ನಮ್ಮ ಚಿಕ್ಕಪ್ಪಂಗೆಲ್ಲ ತುಂಬಾ ಇಷ್ಟ. ನಾನು ಒಂದು 5-6 ಹೋಳು ಇಟ್ಕೊಂಡಿದ್ದೆ ತಿನ್ನೋಣ ಅಂತ ಹೇಳಿ. ಚಿನ್ನಿಕಾಯಿ ಕೂಡ ಅಷ್ಟೇ ಚೆನ್ನಾಗಿತ್ತು, ಒಂಥರ ಎಳೆಯಾಗಿ ಇತ್ತು. ಇದೊಂಥರ ಹಳೆ ಕಾಲದ ಸ್ವೀಟ್ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಯಾರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಹಳೆ ಮನೇಲಿ ಮಾತ್ರ ಎಲ್ಲದರಲ್ಲೂ ಒಂದೊಂದು ಥರ ಸ್ವೀಟ್ ಮಾಡ್ತಾರೆ. ನಮ್ಮ ಅಜ್ಜಿಯರು ಆ ಥರ ಮಾಡ್ತಾಯಿದ್ರು. ನಮ್ಮ ಅಜ್ಜಿಯರಿಗೆ ಸ್ವೀಟ್ ಅಂದರೆ ಭಾಳ ಇಷ್ಟ. ನೀವು ಯಾರಾದರೂ ಈ ಥರ ಚಿನ್ನಿಕಾಯಿ ಸಿಕ್ಕರೆ ಬೇಯಿಸ್ಕೊಂಡು ಉಗಿಲಿ, ಹಾಲು ಹಾಗೆ ಬೆಲ್ಲ ಹಾಕ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ಇದನ್ನು ತಿಂದುಬಿಟ್ಟು ಹಾಗೆ ಹೋಗಿ ಮಲಗಿದ್ವಿ. ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.